ಆರ್ಎಸ್ಎಸ್ ಸಮಾನತೆಯ ಶತ್ರು ಯಾಕೆ? ಆರ್ಎಸ್ಎಸ್ನ ದೀರ್ಘಕಾಲೀನ ಕುತಂತ್ರ ಏನು ಅಂತ ಗೊತ್ತಾ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸಪನ. ಇಂದಿನ ಭಾರತದಲ್ಲಿ ರಾಷ್ಟ್ರೀಯತೆಯ ಹೆಸರಿನಲ್ಲಿ ನಡೀತಾ ಇರೋ ಅತಿ ದೊಡ್ಡ ಅಪಾಯ ಅಂದ್ರೆ ಬೆಳೀತಾ ಇರೋ ಆರ್ಎಸ್ಎಸ್ನ ವಿಚಾರಧಾರೆ. ಬಹುಜನರ ಹಕ್ಕುಗಳನ್ನ ಕಸಿದುಕೊಂಡು ಬ್ರಾಹ್ಮಣಿಕ ವ್ಯವಸ್ಥೆಯನ್ನ ಶಾಶ್ವತಗೊಳಿಸೋ ಈ ಕಾರ್ಯದಲ್ಲಿರೋ ಈ ಸಂಘಟನೆಗೆ ವಿರೋಧವನ್ನ ತೋರಿಸೋದು ನಮ್ಮ ಶೋಷಿತ ಸಮುದಾಯಗಳ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಮೊದಲನೇದಾಗಿ ಬ್ರಾಹ್ಮಣಿಕ ಮೂಲತತ್ವ. ಆರ್ಎಸ್ಎಸ್ ಮನುವಾದದ ಆಧಾರದಲ್ಲಿ ನಿರ್ಮಿತ ಆಗಿದೆ. ವರ್ಣ ವ್ಯವಸ್ಥೆಯನ್ನ ದೇವತಾ ಸೃಷ್ಟಿ ಅಂತ ಬಿಂಬಿಸಿ ಸಮಾಜವನ್ನ ಬ್ರಾಹ್ಮಣ ಪ್ರಭುತ್ವದ ರಾಜ್ಯವನ್ನಾಗಿ ರೂಪಿಸಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಆಗಿದೆ. ಇನ್ನು ಎರಡನೆಯದಾಗಿ ನುಸುಳುವಿಕೆ ಮತ್ತು ಹಸ್ತಕ್ಷೇಪ. ಇವರು ತನ್ನ ಸದಸ್ಯರನ್ನ ವಿವಿಧ ಸಂಘಟನೆಗಳಲ್ಲಿ, ವಿಶ್ವವಿದ್ಯಾಲಯಗಳು, ಮಾಧ್ಯಮಗಳು, ಸರ್ಕಾರಿ ಇಲಾಖೆಗಳು ಮತ್ತು ಗಣ್ಯ ಸಂಸ್ಥೆಗಳಲ್ಲಿ ಒಳನುಸುಳುವಂತೆ ಮಾಡಿಸುತ್ತೆ. ನಂತರ ನಿಧಾನವಾಗಿ ಆ ಸಂಸ್ಥೆಗಳ ಚಿಂತನೆ, ಧೋರಣೆ ಮತ್ತು ನೇಮಕಾತಿ ವ್ಯವಸ್ಥೆಯನ್ನ ಹಸ್ತಗತ ಮಾಡಿಕೊಳ್ಳುತ್ತೆ. ಜನತಾಂತ್ರಿಕ ಕಾರ್ಯವಿಧಾನ ಬದಲು ಸಂಘದ ನಿಯಮದ ಆಧಾರದ ಮೇಲಿನ ನಿಯಂತ್ರಣವನ್ನ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಮೂರನೇದಾಗಿ ವಿಭಜನೆಯ ತಂತ್ರ. ಒಬಿಸಿ, ಎಸ್ಸಿ, ಎಸ್ಟಿ ಈ ವರ್ಗಗಳು ಒಂದಾಗೋ ಭೀತಿಯಿಂದ ಈ ಸಂಘಟನೆ ಉಪವರ್ಗಗಳ ವೈಷಮ್ಯವನ್ನ ಉತ್ತೇಜಿಸುತ್ತೆ. ಬಹುಜನ ಏಕತೆಗೆ ಕುತಂತ್ರದಿಂದ ಕೆಲಸ ಮಾಡುತ್ತೆ. ಇನ್ನು ನಾಲ್ಕನೇದಾಗಿ ಸಾಂಸ್ಕೃತಿಕ ವಶೀಕರಣ. ಫೂಲೆ, ಪೆರಿಯಾರ್, ಅಂಬೇಡ್ಕರ್, ನಾರಾಯಣ ಗುರು ಮುಂತಾದ ಸಾಮಾಜಿಕ ನಾಯಕರ ಸ್ಮರಣೆಯನ್ನ ಮಸುಕಾಗಿಸಿ ಹಿಂದುತ್ವದ ನಕಲಿ ಐಕಾನ್ಗಳನ್ನ ಸೃಷ್ಟಿ ಮಾಡ್ತಾರೆ. ಕನ್ನಡದ ಭೂಮಿ ಹುಟ್ಟಿಸಿದ್ದ ಬಸವಣ್ಣ, ಕೂಡಲ ಸಂಗಮ ಶರಣರು, ಕ್ರಾಂತಿಶೀಲ ಸಂತರು, ಇವರ ಮೌಲ್ಯಗಳು ಇವರಿಗೆ ಅಜೀರ್ಣ. ಇನ್ನು ಐದನೆಯದು ಸಂವಿಧಾನ ವಿರೋಧಿ ಮನೋಭಾವ. ಈ ಸಂಘ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಪಾಶ್ಚಾತ್ಯ ಮಾದರಿ ಅಂತ ತಳ್ಳಿ ಹಾಕಿ ಮನುವಾದದ ನಿಯಮಗಳಿಗೆ ಮರಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ದೇಶದ ಜನತಾಂತ್ರಿಕ ಆತ್ಮದ ವಿರುದ್ಧವಾದ ಅಪರಾಧ ಆಗಿದೆ. ಇನ್ನು ಆರನೆಯದಾಗಿ ರಾಜಕೀಯ ಮೋಸ. ಒಬಿಸಿ, ಎಸ್ಸಿ, ಎಸ್ಟಿ ಮುಖಂಡರ ಮುಖವಾಡವನ್ನ ಮುನ್ನೆಲೆಗೆ ತಂದು ನಿಜವಾದ ಅಧಿಕಾರವನ್ನ ಬ್ರಾಹ್ಮಣ ವಲಯದಲ್ಲೇನೆ ಕೇಂದ್ರೀಕರಿಸ್ತಾರೆ. ಇದು ಪೊಲಿಟಿಕಲ್ ಟೋಕೆನಿಸಂ ಅನ್ನೋ ನಾಟಕ. ಕೇವಲ ಮುಖಗಳ ಬದಲಾವಣೆ, ವ್ಯವಹಾರದ ಮಾಲೀಕರು ಅವರೇ ಆಗಿರ್ತಾರೆ. ಇನ್ನು ಏಳನೆಯದಾಗಿ ಬಂಡವಾಳಶಾಹಿಗಳ ಪರ. ಆರ್ಥಿಕ ಅಸಮಾನತೆ, ಕಾರ್ಮಿಕ ವರ್ಗ ಮತ್ತು ರೈತ ಸಮಾಜವಾದ ಒಬಿಸಿ, ಎಸ್ಸಿ, ಎಸ್ಟಿ ಜನರ ಶ್ರಮದ ಆಧಾರದಲ್ಲಿ ಈ ಸಂಘಟನೆ ಬಂಡವಾಳಶಾಹಿಯನ್ನ ಬಲಪಡಿಸುತ್ತೆ. ಸಂಪತ್ತು ಮೇಲ್ವರ್ಗಕ್ಕೆ ಸೇರಿಸಿ ಬಡತನವನ್ನ ಪವಿತ್ರತೆ ಅಂತ ಬಿಂಬಿಸುತ್ತೆ. ಇನ್ನು ಎಂಟನೆಯದಾಗಿ ಶಿಕ್ಷಣದ ಕ್ಷೇತ್ರದ ನಿಯಂತ್ರಣ ಮಾಡುತ್ತೆ. ಹೌದು, ಕರ್ನಾಟಕದ ಶೈಕ್ಷಣಿಕ ವಿಷಯಗಳಲ್ಲಿ ಸಂಘದ ಹಸ್ತಕ್ಷೇಪ ಅತಿ ಹೆಚ್ಚು ಕಾಣುತ್ತೆ. ಪಠ್ಯ ಪುಸ್ತಕಗಳಲ್ಲಿ ಅಂಬೇಡ್ಕರ್, ಫೂಲೆ, ಕುವೆಂಪು, ನಾರಾಯಣ ಗುರು ಮತ್ತಿತರ ಸಾಮಾಜಿಕ ಚಿಂತಕರ ಅಭಿವ್ಯಕ್ತಿಯನ್ನ ಕಡಿಮೆ ಮಾಡಿ ಹಿಂದುತ್ವದ ಕಥಾನಕವನ್ನ ಪ್ರಾಮುಖ್ಯತೆ ನೀಡ್ತಾರೆ. ಇನ್ನು ಒಂಬತ್ತನೆಯದಾಗಿ ಭಾಷಾ ಮತ್ತು ಸಂಸ್ಕೃತಿ ಹರಣ. ಹೌದು, ಕನ್ನಡದ ಆತ್ಮವನ್ನ ಕುಂದಿಸೋ ರೀತಿಯಲ್ಲಿ ಸಂಸ್ಕೃತೀಕರಣವನ್ನ ನಡೆಸಿ ಕನ್ನಡದ ಬದಲಿಗೆ ಸಂಸ್ಕೃತದ ಮಹತ್ವವನ್ನ ಹೆಚ್ಚಳ ಮಾಡಿ ಸ್ಥಳೀಯ ಸಂಸ್ಕೃತಿಯನ್ನ ಹೀನಗೊಳಿಸೋದೇ ಇವರ ಸುಪ್ತ ಉದ್ದೇಶ. ಇನ್ನು ಹತ್ತನೆಯದಾಗಿ ಸಾಮಾಜಿಕ ಬದಲಾವಣೆಯ ಶತ್ರು ಶಿಕ್ಷಣ, ಜಾಗೃತಿ ಮತ್ತು ಬೌದ್ಧ ಚಿಂತನೆಗಳನ್ನ ಈ ಸಂಘಟನೆ ತನ್ನ ವಿರೋಧಿಯಾಗಿಯೇ ನೋಡೋದು. ಇನ್ನು 11ನೆಯದಾಗಿ ಸಾಮಾಜಿಕ ನ್ಯಾಯ ವಿರೋಧಿ. ಹೌದು, ಪ್ರಾತಿನಿಧ್ಯದ ವ್ಯವಸ್ಥೆಗೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಆರ್ಎಸ್ಎಸ್ ಮುಕ್ತವಾಗಿ ವಿರೋಧ ಮಾಡಿದೆ. ಸಾಮಾಜಿಕ ಸಮಾನತೆಯ ಬದಲು ಸಮರಸತೆ ಅನ್ನೋ ಹುಸಿ ಉಪದೇಶದಿಂದ ಅಸಮಾನತೆಯನ್ನ, ದಾಸ್ಯ ವ್ಯವಸ್ಥೆಯನ್ನ ಕಾಯಂಗೊಳಿಸೋ ಸಿದ್ಧಾಂತ ಇವರದಾಗಿದೆ. ವರ್ಣಾಶ್ರಮದ ಕೆಳಗಿನ ವರ್ಗ ಅಂದ್ರೆ ಶೂದ್ರರು, ದಲಿತರು ಯೋಚಿಸಬಾರದು, ಪ್ರಶ್ನೆ ಮಾಡಬಾರದು ಅನ್ನೋ ಮನೋಭಾವವನ್ನ ಬೆಳೆಸೋದು ಆರ್ಎಸ್ಎಸ್ನ ದೀರ್ಘಕಾಲೀನ ಕುತಂತ್ರ. ಸಂಘ ಸಮಾಜವನ್ನ ದೊಡ್ಡ ಕುಟುಂಬದಂತೆ ತೋರಿಸ್ತಾ ಇದ್ರು, ಅದರ ಒಳಗಡೆ ಶೋಷಣೆ ಮತ್ತು ಪ್ರಭುತ್ವದ ಸೂಕ್ತ ಯೋಜನೆ ಇದೆ. ನಮ್ಮ ಸಾಮಾಜಿಕ ಚಳುವಳಿ ನಾಯಕರು ಬಸವಣ್ಣ ಅವರಿಂದ ಅಂಬೇಡ್ಕರ್ ಅವರ ತನಕ ಎಲ್ಲರೂ ಕೂಡ ಮಾನವತೆಗಾಗಿ ಹೋರಾಟ ಮಾಡಿದವರು. ಇಂದು ಆರ್ಎಸ್ಎಸ್ ವಿರೋಧ ಮಾಡೋದು ಅಂದ್ರೆ ಅವರ ನೆನಪನ್ನ ಜೀವಂತಗೊಳಿಸೋದು. ಇಂತಹದೊಂದು ಅಮಾನವೀಯ ಸಿದ್ಧಾಂತ ಭಾರತದ ಮುಗ್ಧ ಸಮಾಜದಲ್ಲಿ ಬೆರೆತು ಅನೇಕರ ಮನಸ್ಸನ್ನ ಕೆಡಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ. ಆ ಕಾರಣಕ್ಕಾಗಿನೇ ವಿಶೇಷವಾಗಿ ಈ ದೇಶದ ಸೌಹಾರ್ದತೆ ಮತ್ತು ಅಂತಸತ್ವಕ್ಕೆ ಸದಾ ಧಕ್ಕೆ ತರೋ ಸಂಘದ ಬಗ್ಗೆ ಎಚ್ಚರದಿಂದ ಇರೋದು ನಮ್ಮ ಕರ್ತವ್ಯ.